ಆಟೋ ಗ್ಯಾಸ್ ಸರಬರಾಜಿನಲ್ಲಿ ಭಾರಿ ವ್ಯತ್ಯಯ ಆಗ್ತಾ ಇದೆ. ಅದರಲ್ಲೂ ಕೂಡ ತುಮಕೂರಿನಲ್ಲಿದ್ದಂತಹ 6ಕ್ಕೆ 6 ಬಂಕ್ಗಳು ಕೂಡ ಈಗಾಗಲೇ ಬಂದ್ ಆಗಿವೆ. ಸರತಿ ಸಾಲಿನಲ್ಲಿ ಆಟೋಗಳು ನಿಂತಿದೆ. ಯಾವುದೇ ಕ್ಷಣದಲ್ಲಿ ಬಂಕ್ ಓಪನ್ ಮಾಡಿದರೆ ಗ್ಯಾಸ್ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಅವರದ್ದಾಗಿದೆ. ಆದರೆ ಸದ್ಯ ಸ್ಟಾಕ್ ಇಲ್ಲದ ಹಿನ್ನೆಲೆಯಲ್ಲಿ ಬಂಕ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ತುಮಕೂರಿನ ಆಟೋ ಗ್ಯಾಸ್ ಬಂಕ್ಗಳ ಮುಂಭಾಗ ಸಾಲುಗಟ್ಟಿ ನಿಂತಿರ್ತಕ್ಕಂತಹ ಆಟೋ ಚಾಲಕರು ಸದ್ಯ ಕಂಗಾಲಾಗಿದ್ದಾರೆ. ಎಲ್ಲಿ ಹೋಗಿ ಇದು ಗ್ಯಾಸ್ ಹಾಕಿಸ್ಕೊಳ್ಳೋದು? ಸದ್ಯ ತುಮಕೂರಿನಾದ್ಯಂತ ಇದ್ದಂತಹ ಎಲ್ಲ ಬಂಕ್ಗಳು ಈ ಸ್ಥಿತಿಯಲ್ಲಿರಬೇಕಾದ್ರೆ ನಮ್ಮ ದುಡಿಮೆ ಏನು, ನಮ್ಮ ಹೊಟ್ಟೆಪಾಡೇನು ಅನ್ನುವಂಥ ಪ್ರಶ್ನೆ ಅವರದ್ದು. ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರ ಪರಿಣಾಮವಾಗಿ ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಗ್ಯಾಸ್ ಬಂಕ್ಗಳು ಬಂದಾಗಿರುವಂಥದ್ದು. ಆಟೋ ಗ್ಯಾಸ್ ಬಂಕ್ಗಳು ಸಂಪೂರ್ಣವಾಗಿ ಬಂದಾಗಿದೆ. ಯಾವುದೇ ರೀತಿಯ ಲೋಡ್ ಬರ್ತಾ ಇಲ್ಲ. ಹಾಗಾಗಿ ಅಕ್ಷರಶಃ ಆಟೋ ಚಾಲಕರು ನಲುಗಿ ಹೋಗಿರುವಂಥದ್ದು ನೋಡ್ಬೋದು. ನಾನೀಗ ತುಮಕೂರಿನ ಏನು ಪ್ರಮುಖವಾಗಿರುವಂತಹ ಪ್ರೋಪೆಲ್ ಅನ್ನುವಂತಹ ಒಂದು ಗ್ಯಾಸ್ ಬಂಕಲ್ಲಿದ್ದೀನಿ. ಇಲ್ಲಿ ಸಾಲುಗಟ್ಟಿ ನಿಂತಿರುವಂಥದ್ದು ಕಳೆದ 3 ದಿನಗಳಿಂದ ಸಾಲುಗಟ್ಟಿ ಆಟೋದವರು ನಿಂತ್ಕೊಂಡಿರುವಂಥದ್ದು ಗ್ಯಾಸ್ ಹಾಕಿಸ್ಕೊಳ್ಳಿಕ್ಕೆ. ಆದರೆ ಕಳೆದ 3 ದಿನದಿಂದ ಯಾವುದೇ ರೀತಿಯ ಲೋಡ್ ಬರ್ತಾ ಇಲ್ಲ. ಹಾಗಾಗಿ ಆಟೋ ಚಾಲಕರು ಕಂಗಾಲಾಗಿರುವಂಥದ್ದು. ಸುಮಾರು ಕಿಲೋಮೀಟರ್ ಗಟ್ಟೆ ದೂರ ಏನು ಲೈನ್ ನಿಂತಿರುವಂಥದ್ದು ನಿನ್ನೆ ರಾತ್ರಿ ಕೂಡ ಇತ್ತು, ಮೊನ್ನೆ ಕೂಡ ಇತ್ತು. ಆದರೆ ಯಾವುದೇ ರೀತಿಯ ಏನು ಅವರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಬಾಡಿಗೆ ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ. ದಿನನಿತ್ಯದ ಸಂಬಳದಿಂದ ಅಂದರೆ ದಿನಗೂಲಿ ಥರ ಇವರು ದುಡಿತಾ ಇದ್ರು. 500-300 ಗಳಿಸ್ಕೊಂಡು ಹೇಗೋ ಜೀವನ ಸಾಗಿಸ್ತಾ ಇದ್ರು. ಆದರೆ ಕಳೆದ 3 ದಿನ ನಿರಂತರವಾಗಿ ಯಾವುದೇ ರೀತಿಯ ಗ್ಯಾಸ್ ಇಲ್ಲದೆ ಇರೋದರಿಂದ ಬಂಕ್ಗಳ ಎದುರಲ್ಲೇ ಎಲ್ಲ ಆಟೋಗಳನ್ನು ನಿಲ್ಲಿಸಿರುವಂಥದ್ದು. ಅಂದರೆ ನಾಳೆ ಲೋಡ್ ಬರಬಹುದು ಎನ್ನುವಂಥದ್ದು ಏನು ಅನ್ನುವಂಥದ್ದು ಒಂದು ಮಾಹಿತಿ ಇದೆ. ಹಾಗಾಗಿ ನಿನ್ನೆ ಸಂಜೆಯಲ್ಲೇ ಕೂಡ ಇಲ್ಲಿ ಲೋಡನ್ನು ಅಂದರೆ ಗ್ಯಾಸ್ ಫಿಲ್ ಮಾಡ್ಕೊಳ್ಳಿಕ್ಕೆ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ಒಟ್ಟು ತುಮಕೂರು ಸಿಟಿಯಲ್ಲಿ 6 ಏನು ಬಂಕ್ ಇರುವಂಥದ್ದು ಗ್ಯಾಸ್ ಬಂಕು. ಆದರೆ 6ರಲ್ಲೂ ಕೂಡ ಯಾವುದರಲ್ಲೂ ಕೂಡ ಈ ರೀತಿಯ ಅಂದರೆ ಗ್ಯಾಸ್ ಖಾಲಿಯಾಗಿರುವಂಥ ಗ್ಯಾಸ್ ಇಲ್ಲ. ಆದ್ದರಿಂದ ಅನಿವಾರ್ಯವಾಗಿ ಈಗ ಗಾಡಿ ತೆಗೆಯದೇನೆ ಬಂಕ್ ಹತ್ರ ಇವರು ಏನು ಆಟೋ ಚಾಲಕರು ಹಾಕಿ ನಿಂತಿರುವಂಥ ನೋಡ್ಬೇಕು. ನಮ್ಮ ದೃಶ್ಯದಲ್ಲಿ ಕಾಣ್ತಾ ಇದೆ. ಇಲ್ಲಿ ಕೂಡ ಕ್ಲೋಸ್ ಮಾಡಿದ್ದಾರೆ. ಯಾವುದೇ ರೀತಿಯ ಇಲ್ಲ, ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಲೋಡು. ಹಾಗಾಗಿ ಇಲ್ಲಿ ಕಾಯ್ತಾ ಇರುವಂಥದ್ದು. ಬನ್ನಿ ಈಗ ನಾವು ಆಟೋ ಚಾಲಕರನ್ನು ಮಾತಾಡ್ತಾ ಹೋಗೋಣ. ಇವರೇ ಗ್ಯಾಸ್ ಸಿಗ್ತಾ ಇದೆಯಾ ಹೆಂಗೆ? ಇಲ್ಲ ಸರ್, ಸಿಗ್ತಾ ಇಲ್ಲ. ಡಿಮ್ಯಾಂಡ್ ಇದೆ. ಹಾಂ, ಎಷ್ಟು ದಿನದಿಂದ ಸಿಗ್ತಾ ಇಲ್ಲ ನಿಮಗೆ? ಅಲ್ಲೇ ಒಂದು 20 ದಿವಸದಿಂದ ಸಿಗ್ತಾ ಇಲ್ಲ. ಹಾಂ, ಮತ್ತು ಎಲ್ಲಿ ನಿಲ್ಲಿಸಿದೆ ಗಾಡಿ ನಿಮ್ಮದು? ನಮ್ಮದು ಮನೆ ಹತ್ರ ನಿಂತೈತೆ ಸರ್ 15 ದಿವಸದಿಂದ ಗ್ಯಾಸ್ ಇಲ್ದಲೆ. ಹಾಂ, ಮತ್ತು ಇಲ್ಲಿ ಯಾಕೆ ಲೈನಿಗೆ ನಿಂತಿರೋದು ಈಗ? ಸುಮ್ಮನೆ ಗ್ಯಾಸ್ ಇದೆ ಅಂತ ನೋಡಕ್ಕೆ ಬಂದಿದ್ದೀವಿ. ಹಾಂ, ಇಲ್ವಲ್ಲ ಸರ್. ಹಾಂ, ಮತ್ತು ಹೆಂಗೆ ಈಗ ಗಾಡಿ ಓಡಿಸ್ತಾ ಇಲ್ಲ, ಬಾಡಿಗೆ ಇಲ್ಲ? ಇಲ್ಲ ಸರ್. ಹಾಂ, ಮತ್ತು ಯಾವಾಗ ಬರ್ಬೋದು ಅಂತ ಹೇಳ್ತಿದ್ದ? ನೈಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡಬೇಕು. ಇನ್ನೂ ಡೌಟು. ಹೌದಾ? ಬನ್ನಿ ಇಲ್ಲೂ ಕೂಡ ಒಂದು ಸೆಕೆಂಡ್ ಮಾತಾಡ್ತೀನಿ. ಎಲ್ಲಿ ನಿಮಗೆ ಸಿಗ್ತಾ ಇಲ್ವಾ ಗ್ಯಾಸು? ಗ್ಯಾಸ್ ಹಾಂ ಸಿಗ್ತಿಲ್ಲ ಗ್ಯಾಸು. ಮತ್ತೆ ಹೆಂಗೆ ಗಾಡಿ ಹೆಂಗೆ ಓಡಿಸ್ತಾ ಇದ್ರಿ ಈಗ? ಗಾಡಿ ಓಡಿಸೋದೇ ಇಲ್ಲ ಸರ್. ಸುಮ್ಮನೆ ಬೇಜಾರು ಏನು ಮಾಡೋಣ. ಇಲ್ಲೇ ಲೈನಲ್ಲಿ ನಿಂತಿದ್ರಿ? ಲೈನಲ್ಲಿ ಕ್ಯೂನಲ್ಲಿ ನಿಂತಿದ್ದೀವಿ 5 ಗಂಟೆಯಿಂದ. ನಾಳೆ ಬೆಳಗ್ಗೆ ಅಂತ ಹಾಕೋದು ಗ್ಯಾಸ್. ಅಲ್ಲಿ ತನಕ ಲೈನಲ್ಲಿ ನಿಂತ್ಕೊಳ್ತೀರಾ? ಏನು ಮಾಡಬೇಕು ಸರ್, ಹೊಟ್ಟೆಪಾಡು ಏನಾದರೂ ಮಾಡಲೇಬೇಕಲ್ವ. ಎಷ್ಟು ದಿನ ಆಯಿತು ದುಡಿಮೆ ಇಲ್ಲದೆ? ಆಗಲೇ 15 ದಿವಸ ಆಗೋಯ್ತು. ದುಡಿಮೆನೇ ಇಲ್ಲ? ಏನೂ ಇಲ್ಲ ಸರ್. ಗ್ಯಾಸ್ ಇಲ್ಲ ಅಂದರೆ ಎಲ್ಲಿ ಸರ್ ದುಡಿಮೆ? ಆಟೋ ಓಡಿಸ್ಬೇಕಂದ್ರೆ ಗ್ಯಾಸ್ ಬೇಕೇ ಬೇಕಲ್ವ ಸರ್. ಏನು ಮಾಡೋಣ? ಓಕೆ, ಬನ್ನಿ. ನಿಮಗೆ ಗ್ಯಾಸ್ ಸಿಗ್ತಾ? ಹೇಳಿ ಸರ್. ಗ್ಯಾಸ್ ಸಿಗ್ತಾ ಇದೆ. ಏನು ಮಾಡೋದು, ಎಲ್ಲ ಸಿಗ್ತಾನೆ ಇಲ್ಲ. ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇದೆ. ತುಮಕೂರು ಸಿಟಿಯಲ್ಲಿ ಎಷ್ಟಿದೆ ಬಂಕ್ ಗ್ಯಾಸ್? ತುಮಕೂರು ಸಿಟಿನಲ್ಲಿ 4-5 ಇದಾವೆ. 5 ಕ್ಲೋಸಾ? ಇದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಾ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಕೃತಕವಾಗಿ ಅಭಾವ ಸೃಷ್ಟಿ ಮಾಡ್ತಾ ಇದಾರೆ ಅಂತಾನೆ? ಮಾಡ್ತಾ ಇದ್ದಾರೆ, 100% ಮಾಡ್ತಾ ಇದ್ದಾರೆ. ಈಗ ಎಷ್ಟಾಗಿದೆ 1 ಲೀಟರ್ಗೆ? 1 ಕೆಜಿಗೆ ಲೀಟರ್ಗೆ? 1 ಲೀಟರ್ ಕೆಜಿಗೆ 65 ಇತ್ತು. ಈಗ 70 ಮಾಡಿದ್ರು, 75 ಮಾಡಿದ್ರು. ಈಗ 100 ಮೇಲೆ ಹೋಗಿದೆ. ಈಗ ತುಮಕೂರು ಸಿಟಿಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ತುಮಕೂರು ಸಿಟಿಯಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಇದೊಂದು ಬಂಕಲ್ಲಿ ಕೊಡ್ತಾ ಇದ್ದಾರೆ. ಅದು ಒಂದು ಟೋಕನ್ ತಗೊಬೇಕು. ಟೋಕನ್ ತಗೊಂಡ ಆಮೇಲೆ ಬೆಳಿಗ್ಗೆ ಬರಬೇಕು. ಟೋಕನ್ ತಗೊಂಡ್ರ ನೀವು? ಇಲ್ಲ, ತಗೊಬೇಕೀಗ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಾ ಇದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಓಕೆ ಓಕೆ, ಬನ್ನಿ. ಟೋಕನ್ ಸಿಗ್ತಾ ಇದೆಯಾ? ಮಾತಾಡ್ತೀನಿ, ಹಾ, ಕಟ್ ಮಾಡಿ ಒಂದ್ ನಿಮಿಷ. ಓಕೆ, ಇದು ನಂಬರ್ ಯಾರು ಹೇಳಿ? ಇದು ನಿಮ್ದ ನಂಬರ್ ಇದು? ಟೋಕನ್ ಅಂದ್ರೆ ನಿಮ್ಗೆ ಟೋಕನ್ ಕೊಟ್ರಾ? ನೀವು ಡ್ರೈವರಾ? ನೀವು ಯಾರು ಮಾಲೀಕರ ಯಾರು ಹೇಳಿ ಸರ್. ಹಾ ಹೇಳಿ. 4121 ಯಾರ್ದು? ಯಾರೋ ಗೊತ್ತಿಲ್ಲಪ್ಪ. ಅವ್ರು ಬರ್ತಾರೆ ಬಿಡಿ. ಹೌದಾ? ಓಕೆ, ಕೆಲವ್ರಿಗೆ ಟೋಕನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಯಾವುದು ಇಲ್ವಾ? ಓಕೆ ಓಕೆ ಓಕೆ, ಯಾವುದು ಟೋಕನ್ ಇಲ್ವಾ? ಟೋಕನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅಭಾವ ಸೃಷ್ಟಿ ಆಗ್ತಾ ಇರುವಂಥದ್ದು. ಏಕಾಏಕಿಯಾಗಿ
ಈ ರೀತಿ ಒಂದು ರೀತಿ ಶಟ್ ಡೌನ್ ಆಗಿದೆ ಅಂತಲೇ ಹೇಳಬೇಕಾಗುತ್ತೆ. ಗ್ಯಾಸ್ ಬಂಕ್ಗಳೆಲ್ಲೂ ಕೂಡ ಶಟ್ ಡೌನ್ ಆಗಿದೆ. ಅಕ್ಷರಶಃ ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಹಬ್ಬನ್ಗಡ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ.